ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 39ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ತವ ಸ್ವಾಧಿಷ್ಠಾನೇ ಹುತವಹಮಧಿಷ್ಠಾಯ ನಿರತಂ ತಮೀಡೇ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧಕಲಿತೆ ದಯಾರ್ದ್ರ್ಯಾಯಾ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ. ತವ ಸ್ವಾಧಿಷ್ಠಾನೇ ಹುತವಹಮಧಿಷ್ಠಾಯ ನಿರತಂ ತಮೀಡೇ ಸಂವರ್ತಂ ಜನನಿ ಮಹತೀಂ ತಾಂಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧಕಲಿತೆ ದಯಾರ್ದ್ರ್ಯಾಯಾ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ. ತವ ಸ್ವಾಧಿಷ್ಠಾನೇ ಹುತವಹಮಧಿಷ್ಠಾಯ ನಿರತಂ ತಮೀಡೇ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧಕಲಿತೆ ದಯಾರ್ದ್ರಾಯಾ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ. ಈ ಶ್ಲೋಕದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಶಿವನ ಸಮೇತಳಾಗಿರ್ತಕ್ಕಂತಹ ಶಿವೆಯ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಅಗ್ನಿತತ್ವವನ್ನು ಆಶ್ರಯಿಸಿರ್ತಕ್ಕಂತಹ ಸಂವರ್ತೇಶ್ವರನಾಥ ರುದ್ರ ಮತ್ತು ಮಹಾಮಾಯ ಭಗವತಿ ಸಮಯಾಂಬಾನನ್ನು ಸುತ್ತ ಸ್ವಾಧಿಷ್ಠಾನ ಚಕ್ರದ ಮಹತ್ವವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ತವ ನಿನ್ನ ಸ್ವಾಧಿಷ್ಠಾನೇ ಸ್ವಾಧಿಷ್ಠಾನ ಚಕ್ರದಲ್ಲಿ ಹುತವಹಂ ಅಗ್ನಿತತ್ವವನ್ನು ಅಧಿಷ್ಠಾಯ ಆಶ್ರಯಿಸಿ ನೆಲೆಸಿರುವ ತಂ ಪ್ರಸಿದ್ಧನಾದ ಸಂವರ್ತಾಗ್ನಿ ಎಂಬ ಪರಮೇಶ್ವರನನ್ನು ನಿರತಂ ಈಡೇ ಸದಾ ಸ್ತುತಿಸುತ್ತೇನೆ. ಮಹತೀಂ ಮಹದ್ ಪದವಾಚ್ಯಳಾಗಿರ್ತಕ್ಕಂತಹ ತಾಂಚ ಸಮಯಾಂ ಆ ಸಮಯಾದೇವಿಯನ್ನೂ ಸ್ತುತಿಸುತ್ತೇನೆ. ಮಹತಿ ಅತ್ಯಂತ ಉಗ್ರವಾದ ಕ್ರೋಧಕಲಿತೆ ಕ್ರೋಧಾವಿಷ್ಟನಾದ ಸಂವರ್ತಾಗ್ನಿ ರೂಪ ಶಿವನ ದೃಷ್ಟಿ ಲೋಕಗಳನ್ನು ಸುಡುತ್ತಿದ್ದಾಗ ದಯಾರ್ದ್ರಾ ದೃಷ್ಟಿ ದಯೆಯಿಂದ ತಂಪಾದ ದೇವಿಯ ದೃಷ್ಟಿಯು ಶಿಶಿರಂ ಉಪಚಾರಂ ರಚಯತಿ ಶೀತಲವಾದ ಉಪಚಾರವನ್ನು ಮಾಡುತ್ತೋ ಅಂತಹ ಶಿವಶಿವೆಯರನ್ನು ನಾನು ಸದಾ ಸ್ತುತಿಸ್ತೇನೆ. ಸ್ವಾಧಿಷ್ಠಾನ ಚಕ್ರ ಅಗ್ನಿತತ್ವದ ಉತ್ಪತ್ತಿ ಸ್ಥಾನ. ಅಲ್ಲಿ ಉತ್ಪತ್ತಿಯಾದ ಅಗ್ನಿ ಸಂವರ್ತಾಗ್ನಿ ಮಹತ್ ಮುಂತಾದ ಲೋಕಗಳನ್ನು ಸುಟ್ಟರೆ ಕೃಪಾರಸಪೂರಿತವಾಗಿರ್ತಕ್ಕಂತಹ ಭಗವತಿ ತಣ್ಣನೆಯ ನೋಟ ಶೈತ್ಯೋಪಚಾರವನ್ನು ಮಾಡುತ್ತೆ. ಅಂದರೆ ಬೇಸಿಗೆಯ ಸೂರ್ಯ ಭೂಮಿಯನ್ನು ಹೇಗೆ ಸುಡುತ್ತಾನೋ ಹಾಗೆ ಪ್ರಕೃತಿ ತನ್ನ ಕ್ರೋಧಯುಕ್ತವಾಗಿರ್ತಕ್ಕಂತಹ ನೋಟದಿಂದ ಅಗ್ನಿಮಳೆಯನ್ನು ಕರೀತಾ ಮಹಾಪ್ರಳಯ ಮಾಡ್ತಕ್ಕಂತಹ ಕಾಲ ಅಂತಲೇ ಹೇಳಬಹುದು. ಪ್ರಳಯಾಗ್ನಿಯನ್ನು ಎದುರಿಸಲಿಕ್ಕೆ ಯಾರೂ ಸಮರ್ಥರಲ್ಲ. ಪ್ರಕೃತಿ ಮಾತೆಯ ಕೇವಲ ಅವಳು ಕೋಪಾಗ್ನಿಯುಕ್ತಳು ಮಾತ್ರವಲ್ಲ,
ಅವಳು ತನ್ನ ದಯಾದೃಷ್ಟಿಯನ್ನು ಬೀರಿ ಶಿಶಿರ ಋತುವಿನ ತಂಪಾದ ಉಪಚಾರವನ್ನೂ ಕೂಡ ಮಾಡ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ಒಟ್ಟಾಗಿ ಏನು ಹೇಳ್ತಾರಪ್ಪ ಅಂದರೆ, ಹೇ ಮಾತೆ, ಸ್ವಾಧಿಷ್ಠಾನ ಚಕ್ರದಲ್ಲಿರ್ತಕ್ಕಂತಹ ಅಗ್ನಿತತ್ವವನ್ನು ಆಶ್ರಯಿಸಿ ಅದರಲ್ಲಿ ಸಂವರ್ತ ಅಂತಕ್ಕಂತಹ ರೂಪದ ಪರಮಶಿವನನ್ನು ಸ್ತುತಿಸ್ತೇನೆ. ಅದ್ರ ಅವನ ಜೊತೆ ಇರ್ತಕ್ಕಂಥ ಸಮಯ ಅಂತಕ್ಕಂಥ ನಿನ್ನ ರೂಪವನ್ನು ನಾನು ನಮಸ್ಕಾರ ಮಾಡ್ತೇನೆ. ಮಹಾಕ್ರೋಧ ರೂಪವಾಗಿರ್ತಕ್ಕಂತಹ ಪರಮಶಿವನ ದೃಷ್ಟಿ ಮಹತ್ ಮೊದಲಾದ ಲೋಕಗಳನ್ನು ಸುಟ್ಟರೆ ಕೃಪಾರಸಪೂರಿತವಾದ ನಿನ್ನ ದೃಷ್ಟಿ ತಣ್ಣನೆಯ ನೋಟ ಶೈತ್ಯೋಪಚಾರವನ್ನು ಮಾಡುತ್ತೆ ಅಂತ ಈ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಮತ್ತು ಶ್ರೀ ಭಗವತ್ಪಾದರು ತಾಯಿ ಭಗವತಿಯ ಕೋಪ ಕ್ಷಣಿಕವಾಗಿರ್ತಕ್ಕಂಥದ್ದು, ಕ್ಷಣ ಮಾತ್ರದಲ್ಲಿ ಪ್ರೀತಿಯ ಮಳೆಯನ್ನು ಕರೀತಾಳೆ. ಅವಳ ಕೋಪ ಏನಿದ್ರು ಸ್ವಲ್ಪ ಹೊತ್ತು ಮಾತ್ರ, ಆಮೇಲೆ ಪ್ರೀತಿಯ ಮಳೆಯನ್ನು ಸುರಿಸಿ ತಂಪನ್ನು ಕೊಡ್ತಾಳೆ. ಅಂತಹ ಕರುಣಾಮಯಿಯಾಗಿರ್ತಕ್ಕಂಥ ಅಮ್ಮನವರಿಗೆ ಶರಣಾಗಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ 39ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಏನಪ್ಪ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಅಂತಂದರೆ, ದುಸ್ವಪ್ನ ನಿವಾರಣೆ ಆಗುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಿಲ್ಲ, ಮನಸ್ಸಿನಲ್ಲಿ ಕೆಟ್ಟ ಚಿಂತನೆಗಳು ಕೂಡ ಬರೋದಿಲ್ಲ, ಅನುಮಾನ ಪ್ರವೃತ್ತಿ ಕೂಡ ನಾಶವಾಗುತ್ತೆ, ದೂರವಾಗುತ್ತೆ. ಅಂತಹ ಮಹತ್ವವಾದ ಒಂದು ಸ್ತೋತ್ರ ಈ 39. ಶ್ರೀ ಜಗದಂಬಾರ್ಪಣಮಸ್ತು.